ಜಗತ್ತಿನಾದ್ಯಂತ ರಾಕಿಂಗ್ ಸ್ಟಾರ್ ಟಾಕ್ಸಿಕ್ ರಿಲೀಸ್, ಬಿಗ್ ಡ್ಯಾಡಿಯನ್ನ ಬಿಗಿದಪ್ಪಿಕೊಂಡ ಫ್ಯಾನ್ಸ್. 12,000 ಥಿಯೇಟರ್ಗಳಲ್ಲಿ ಜೋರಾಗಿದೆ ರಾಯನ ಅಬ್ಬರ. ರಾಯನನ್ನ ಕಣ್ತುಂಬಿಕೊಂಡು ಖುಷಿ ಪಡ್ತಾ ಇರುವ ಅಭಿಮಾನಿಗಳು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಶ್ ಅಬ್ಬರಕ್ಕೆ ಫ್ಯಾನ್ಸ್ ಭರ್ಜರಿ ಸ್ವಾಗತ. ಡೊಳ್ಳು ಚಂಡೆಗಳ ಮೂಲಕ ಟಾಕ್ಸಿಕ್ಗೆ ವೆಲ್ಕಮ್. ಕಲಬುರಗಿಯಲ್ಲಿ ರಾಕಿಂಗ್ ಸ್ಟಾರ್ ಟಾಕ್ಸಿಕ್ ಕ್ರೇಜ್. ಟಾಕ್ಸಿಕ್ ಟಿ ಶರ್ಟ್ ಧರಿಸಿ ಸಿನಿಮಾ ವೀಕ್ಷಣೆ. ಕಾರಿನ ಗ್ಲಾಸ್ ಮೇಲೆಯೂ ಟಾಕ್ಸಿಕ್ ಸಿನಿಮಾ ಪೋಸ್ಟರ್. ಕಲೆಕ್ಷನ್ ನಲ್ಲೂ ಕಿಂಗ್. ಟಾಕ್ಸಿಕ್ ಭರ್ಜರಿ ಓಪನಿಂಗ್. ಕರ್ನಾಟಕದಾದ್ಯಂತ 27 ಕೋಟಿ ರೂಪಾಯಿ ಕಲೆಕ್ಷನ್. ಹಿಂದಿಯಲ್ಲಿ 18, ತೆಲುಗಿನಲ್ಲಿ 7, ತಮಿಳಿನಲ್ಲಿ 2 ಕೋಟಿ ರೂಪಾಯಿ ಬಾಚಿರುವ ರಾಯನ ಕ್ರೇಜ್. ಮನೆ ಬಿಟ್ಟು ಹೋಗೋ ಮೊದಲು ಗಂಡನಿಗೆ ಬೆದರಿಕೆ, ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿ ಬಂದಿದ್ರು ಅನ್ನೋ ಮಾಹಿತಿ. 5 ಮಕ್ಕಳ ಜೊತೆಯಲ್ಲಿ ಕೆರೆಗೆ ಹಾರಿದ್ಲ ಹೆತ್ತ ತಾಯಿ. ಬಿಜೆಪಿ ಪಾದಯಾತ್ರೆಗೂ ಮೊದಲೇ ರಾಜೀನಾಮೆಯ ಪ್ಲಾನ್. ಸಚಿವ ಸ್ಥಾನವನ್ನ ತ್ಯಜಿಸೋದಕ್ಕೆ ಮುಂದಾದ್ರ ನಾಗೇಂದ್ರ. ಸಿಎಂ ಡಿಕೆ ಶಿವಕುಮಾರ್ ಜೊತೆ ಮಾತುಕತೆ ನಡೆಸಿರೋ ಮಾಹಿತಿ. ಸಚಿವರು, ಶಾಸಕರು ಎಲ್ಲರೂ ನಮ್ಮಲ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳು. ನಾಗೇಂದ್ರ ರಾಜೀನಾಮೆ ಬಗ್ಗೆ ಪ್ರಶ್ನೆಗೆ ಸಿಎಂ ಡಿಕೆ ಶಿವಕುಮಾರ್ ಉತ್ತರ. ರಾಜೀನಾಮೆಯ ಸುಳಿವನ್ನ ಪರೋಕ್ಷವಾಗಿ ಕೊಟ್ರ ಡಿಕೆಶಿ. ರಾಜೀನಾಮೆ ಕೊಡುವ ಬಗ್ಗೆ ಯಾವುದೇ ಚರ್ಚೆಯಾಗಿಲ್ಲ. ಕೊಡುವುದಾಗಿದ್ರೆ ಅಧಿವೇಶನಕ್ಕೆ ಮೊದಲೇ ಕೊಡ್ತಿದ್ರು ಅಲ್ವಾ? ವಿ ನಾಗೇಂದ್ರ ರಾಜೀನಾಮೆ ಚರ್ಚೆ ಬರೀ ವದಂತಿ ಅಂತ ಆಪ್ತ ಮೂಲಗಳಿಂದ ಮಾಹಿತಿ. ಹಳೆ ಮೈಸೂರಿನ ಮೇಲೆ ದಳಪತಿಗಳ ಕಣ್ಣು. ಉತ್ತರ ಕರ್ನಾಟಕದತ್ತ ಕಮಲ ಪಡೆಯ ಚಿತ್ತ. ಪಾದಯಾತ್ರೆಗಳ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸ್ತಾ ಇರೋ ಮೈತ್ರಿ ಪಡೆ. 2028ರ ಚುನಾವಣೆಗೆ ಈಗಿನಿಂದಾನೇ ಭರ್ಜರಿ ಸ್ಟ್ರಾಟಜಿ. ಬಿಜೆಪಿ ಪಾದಯಾತ್ರೆಗೆ ಕೇಂದ್ರ ಸಚಿವರೇ ಹೆಡ್ ಮಾಸ್ಟರ್ಸ್. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್.ಡಿ. ಕುಮಾರಸ್ವಾಮಿ ನಿಗಾ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ನಡುವೆ ಗೊಂದಲ ಆಗದಂತೆ ರಾಜ್ಯ ನಾಯಕರಿಗೆ ಮಾರ್ಗದರ್ಶನ. 329 ಪಶುವೈದ್ಯಾಧಿಕಾರಿ ಹುದ್ದೆಗಳಲ್ಲಿ ಭರ್ಜರಿ ಡೀಲಿಂಗ್. ನಕಲಿ OMR ಜೊತೆ ಅಸಲಿ OMR ಕಾಪಿ ತಾಳೆ. ಸಂಪೂರ್ಣ ನೇಮಕಾತಿಯ ದಾಖಲೆಗಳನ್ನು ಸೀಸ್ ಮಾಡಿದ ಸಿಐಡಿ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೆ ಸಿಐಡಿ ನೋಟಿಸ್. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗೋಕೆ ಸೂಚನೆ. ಕೆಪಿಎಸ್ಸಿಯ 10 ಮಂದಿ ಸದಸ್ಯರು, 45 ಅಧಿಕಾರಿಗಳು, ಸಿಬ್ಬಂದಿಗೆ ನೋಟಿಸ್. ಕಾವೇರಿ ನದಿ ನೀರು ಹಂಚಿಕೆ ವಿವಾದದ ಬೆನ್ನಲ್ಲೇ ಭೂಗಳ್ಳರ ಕಂಟಕ. ಕೆಆರ್ಎಸ್ ಹಿನ್ನೀರಿನಲ್ಲಿ ಒತ್ತುವರಿ ದಂಧೆ. ನಿಕೇಶ್ ಜಾನ್ ಮ್ಯಾಥ್ಯೂ ಅನ್ನೋರ ವಿರುದ್ಧ ಆರೋಪ. ಒತ್ತುವರಿ ತೆರವು ಯಾವಾಗ ಅಂತ ಜನರ ಪ್ರಶ್ನೆ. ವಿದೇಶದಲ್ಲಿ ಕೆಲಸ, ವೀಸಾ ಮಾಡಿಸಿ ಕೊಡ್ತೀವಿ ಅಂತ 14 ಲಕ್ಷ ಪಂಗನಾಮ. ಕ್ರಿಯಾಸ್ ಇಮಿಗ್ರೇಷನ್ ಸಂಸ್ಥೆ ವಿರುದ್ಧ ಆರೋಪ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಬಸ್ಗಾಗಿ ಆಗ್ರಹಿಸಿ ರಾಯಚೂರು ಗಬ್ಬೂರು ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಿ ಶಾಲೆ ಬಿಡಿಸುತ್ತಿದ್ದಾರೆ ಅಂತ ಅಳಲು. ಸ್ಥಳಕ್ಕೆ ಬಂದ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದ ವಿದ್ಯಾರ್ಥಿಗಳು. 4 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ, 2,000 ಕ್ಯಾಶ್ ಇದ್ದಂಥ ಬ್ಯಾಗ್ ಕದ್ದ ನಾಯಿ. ಮಧ್ಯಪ್ರದೇಶದ ಮನ್ಸೂರ್ ಜಿಲ್ಲಾಸ್ಪತ್ರೆಯಲ್ಲಿ ಘಟನೆ. ಸಿಸಿಟಿವಿಯಲ್ಲಿ ನಾಯಿಯ ಕೈಚಳಕ ಸೆರೆ. ಕೊಪ್ಪಳ ಜಿಲ್ಲಾಸ್ಪತ್ರೆ ಎದುರಿನ ಶೆಡ್ನಲ್ಲಿ ನಿಲ್ಲಿಸಿದ್ದ ಬೈಕ್ ಕಳ್ಳತನಕ್ಕೆ ಯತ್ನ. ಬೈಕ್ ಮಾಲೀಕನಿಗೆ ಮಾಹಿತಿ ಕೊಟ್ಟಿದ್ದ ಎಗ್ ರೈಸ್ ಅಂಗಡಿಯ ಓನರ್. ಕಳ್ಳನನ್ನ ತಾನೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಬೈಕ್ ಮಾಲೀಕ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಗಜಪಡೆಗೆ ಚಾಲನೆ. ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರಿಂದ ವೀರನ ಹೊಸಹಳ್ಳಿಯಲ್ಲಿ ಪುಷ್ಪಾರ್ಚನೆ ಮೂಲಕ ಚಾಲನೆ. 6 ಬಾರಿ ಅಂಬಾರಿ ಹೊತ್ತ ಅಭಿಮನ್ಯುವಿಗೆ ಗಜಪಡೆಯಿಂದ ಸಲ್ಯೂಟ್ ಮಾಡಿ ಬೀಳ್ಕೊಡುಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.